ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ. ದೇವರು ಮಾನವನಿಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಕೋಪ, ಪ್ರೀತಿ, ದ್ವೇಷ, ಭಯ, ಸಂತೋಷ, ದುಃಖ ಎಲ್ಲ ಭಾವನೆಗಳನ್ನು. ಆದರೆ ಒಂದೇ ಒಂದು ಭಾವನೆಯನ್ನು ದೇವರು ತನ್ನ ಬಳಿಯೇ ಉಳಿಸಿಕೊಂಡಿದ್ದಾನೆ. ಅದುವೇ ಸಮಾಧಾನ, ಶಾಂತಿ, ಆನಂದ. ಅದು ಸಿಗುವುದು ಒಂದೇ ಒಂದು ಕಡೆ, ಗುರುಗಳ ಚರಣಗಳಲ್ಲಿ. ಒಂದು ಕಡೆ ದಾಸಶ್ರೇಷ್ಠರು ಎನಿಸಿಕೊಂಡಂತಹ ಪುರಂದರದಾಸರು ಹೇಳುತ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕ್ಕುತಿ ಎಂದು. ನಮಸ್ಕಾರ ನಮ್ಮವರೇ. ಇಂದು ನಾವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಬ್ಬ, ಗುರು ಶಿಷ್ಯ ಪರಂಪರೆಯ ಆತ್ಮವೇ ಆಗಿರುವ ಗುರು ಪೂರ್ಣಿಮೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಗುರು ಪೂರ್ಣಿಮೆ ಎಂದರೇನು? ಇದನ್ನು ವ್ಯಾಸ ಪೂರ್ಣಿಮೆ ಎಂದು ಏಕೆ ಕರೆಯುತ್ತಾರೆ? ಈ ದಿನ ಗುರುಸೂತ್ರ ಶಕ್ತಿ ಯಾಕೆ ಹೆಚ್ಚಿರುತ್ತದೆ? ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಆಳವಾಗಿ ತಿಳಿದುಕೊಳ್ಳೋಣ. ಗುರುಪದದ ಅರ್ಥವೇನು? ಗುರು ಪೂರ್ಣಿಮೆಯನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಗುರು ಎಂಬ 2 ಅಕ್ಷರದ ಮಹಾಪದವನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವ ಭಾಷೆ ಎನಿಸಿಕೊಂಡಿರುವಂತಹ ಸಂಸ್ಕೃತದಲ್ಲಿ ಗು ಅಂದರೆ ಅಂಧಕಾರ, ಅಜ್ಞಾನ, ಮಾಯೆ. ರು ಅಂದರೆ ಆ ಅಂಧಕಾರವನ್ನು ನಿವಾರಿಸುವವನು, ಬೆಳಕನ್ನು ತೋರಿಸುವವನು. ಅಂದರೆ ನಮ್ಮ ಜೀವನದಲ್ಲಿ ಆವರಿಸಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಸರಿಸಿ ಪರಬ್ರಹ್ಮನ ಅನಂತ ಬೆಳಕನ್ನು ತೋರಿಸುವವನೇ ಗುರು. ಗುರು ಎಂದರೆ ಕೇವಲ ಶಾಲೆಯಲ್ಲಿ ಪಾಠ ಹೇಳಿಕೊಡುವ ಶಿಕ್ಷಕ ಮಾತ್ರವಲ್ಲ. ನಮ್ಮ ತಂದೆ ತಾಯಿ ನಮಗೆ ಮೊದಲು ಗುರು. ನಮಗೆ ನಡೆಯಲು ಕಲಿಸಿದವರು, ಬಿದ್ದಾಗ ಎಬ್ಬಿಸಿದವರು, ಜೀವನ ಮೌಲ್ಯಗಳನ್ನು ಕಲಿಸಿದವರು, ಕಷ್ಟದಾಗ ಹೆಗಲು ಕೊಟ್ಟವರು ಎಲ್ಲರೂ ಗುರುಗಳೇ. ಆದರೆ ಆಧ್ಯಾತ್ಮದಲ್ಲಿ ಗುರು ಎಂದರೆ ಈಶ್ವರನ ಸಗುಣ ರೂಪ. ಮಾಯೆಯ ಭವಸಾಗರದಲ್ಲಿ ಮುಳುಗುತ್ತಿರುವ ಶಿಷ್ಯನನ್ನು ದಡ ಸೇರಿಸುವ ದೋಣಿ ಇದ್ದಂತೆ. ಗುರು ಪೂರ್ಣಿಮೆ ಇತಿಹಾಸವೇನು? ವೇದವ್ಯಾಸರು ಯಾರು? ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವನ್ನೇ ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಜುಲೈ ತಿಂಗಳು ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುತ್ತದೆ. ಇದನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯಲು ಒಂದು ದೊಡ್ಡ ಇತಿಹಾಸವಿದೆ. ಋಷಿ ಪರಾಶರ ಮತ್ತು ಸತ್ಯವತಿ ದೇವಿಯ ಪುತ್ರರಾಗಿ ಜನಿಸಿದವರೇ ಮಹರ್ಷಿ ವೇದವ್ಯಾಸರು. ಇವರು ತ್ರಿಕಾಲ ಜ್ಞಾನಿಗಳು. ಭೂತ, ಭವಿಷ್ಯತ್, ವರ್ತಮಾನ ಎಲ್ಲವನ್ನು ಬಲ್ಲಂತ ಜ್ಞಾನಿಗಳು. ತಮ್ಮ ದಿವ್ಯ ದೃಷ್ಟಿಯಿಂದ ಮುಂದೆ ಕಲಿಯುಗ ಬರಲಿದೆ, ಜನರು ಧರ್ಮದಿಂದ ದೂರವಾಗುತ್ತಾರೆ, ಅವರಿಗೆ ವೇದಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುವುದಿಲ್ಲ ಎಂದು ಅವರು ಅರಿತಿದ್ದರು. ಆಗ ಅವರು ಒಂದು ಮಹಾನ್ ಕಾರ್ಯವನ್ನು ಮಾಡಿದರು. ಒಂದೇ ರೂಪದಲ್ಲಿದ್ದಂಥ ವೇದವನ್ನ 4 ಭಾಗಗಳಾಗಿ ವಿಂಗಡಿಸಿದರು. ಅವುಗಳೇ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವೇದ. ಈ ರೀತಿಯಾಗಿ ಒಂದೇ ವೇದವನ್ನ 4 ಭಾಗಗಳಾಗಿ ವಿಂಗಡಿಸಿದ ಕಾರಣಕ್ಕಾಗಿ ಅವರಿಗೆ ವೇದವ್ಯಾಸವೆಂಬ ಹೆಸರು ಬಂತು. ಅಷ್ಟೇ ಅಲ್ಲ, ಅವರು ಬ್ರಹ್ಮಸೂತ್ರಗಳು, ಮಹಾಭಾರತ, ಶ್ರೀಮದ್ ಭಾಗವತ ಮತ್ತು 18 ಪುರಾಣಗಳನ್ನು ರಚಿಸಿದರು. ಪುರಾಣಗಳನ್ನು ಅವರು 5ನೇ ವೇದ ಎಂದು ಕರೆದರು. ಇದರಿಂದ ಸಾಮಾನ್ಯ ಜನರಿಗೂ ವೇದದ ಜ್ಞಾನ ಕಥೆಗಳ ರೂಪದಲ್ಲಿ ತಲುಪಲಿ ಎಂದು. ಈ ಮಹಾನ್ ಕಾರ್ಯವನ್ನು ಮಾಡಿದ ವೇದವ್ಯಾಸರು ಹುಟ್ಟಿದ್ದು ಇದೇ ಆಷಾಢ ಹುಣ್ಣಿಮೆ ಎಂದು.
ಅವರು ಬ್ರಹ್ಮಸೂತ್ರಗಳ ರಚನೆಯನ್ನು ಪ್ರಾರಂಭಿಸಿದ್ದು ಇದೇ ದಿನ. ಆದ್ದರಿಂದ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಎಲ್ಲ ಗುರುಗಳಿಗೂ ಮೂಲ ಗುರುಗಳಾದ ವ್ಯಾಸರನ್ನು ಪೂಜಿಸುವ ದಿನವಾಗಿ ಆಚರಿಸಲಾಗುತ್ತದೆ. ಒಂದೇ ಹಬ್ಬ, ಮೂರು ಪರಂಪರೆಗಳು. ನಮ್ಮವರೇ, ಗುರು ಪೂರ್ಣಿಮೆಯ ಸೌಂದರ್ಯವೇನೆಂದರೆ ಇದು ಕೇವಲ ಹಿಂದೂಗಳ ಹಬ್ಬ ಮಾತ್ರವಲ್ಲ. ಮೊದಲನೇದಾಗಿ ಹಿಂದೂ ಸಂಪ್ರದಾಯದಲ್ಲಿ ಈ ದಿನ ಚಾತುರ್ಮಾಸ ಪ್ರಾರಂಭವಾಗುತ್ತದೆ. ಮಳೆಗಾಲದ 4 ತಿಂಗಳು ಸನ್ಯಾಸಿಗಳು ಒಂದೇ ಸ್ಥಳದಲ್ಲಿ ನೆಲೆಸಿ ತಮ್ಮ ಗುರುಗಳಿಗೆ ಪೂಜೆಯನ್ನು ಸಲ್ಲಿಸಿ ಭಕ್ತರಿಗೆ ಪ್ರವಚನವನ್ನು ನೀಡುತ್ತಾರೆ. ಇದು ಆತ್ಮ ಸಂಯಮದ ಅವಧಿ. ಎರಡನೇದಾಗಿ ಬೌದ್ಧ ಧರ್ಮದಲ್ಲಿ ಈ ದಿನಕ್ಕೆ ಅತ್ಯಂತ ವಿಶೇಷ ಸ್ಥಾನವಿದೆ. ಗೌತಮ್ ಬುದ್ಧರು ತಮಗೆ ಜ್ಞಾನೋದಯವಾದ ನಂತರ ಸಾರಾನಾಥದಲ್ಲಿ ತಮ್ಮ ಮೊದಲ 5 ಶಿಷ್ಯರಿಗೆ ಮೊದಲ ಧರ್ಮೋಪದೇಶವನ್ನು ನೀಡಿದ್ದು ಇದೇ ಆಷಾಢ ಹುಣ್ಣಿಮೆಯಂದು. ಅದನ್ನು ಧರ್ಮಚಕ್ರ ಪ್ರವರ್ತನೆ ಎಂದು ಕರೆಯಲಾಗುತ್ತದೆ. ಮೂರನೇದಾಗಿ ಯೋಗ ಪರಂಪರೆಯಲ್ಲಿ ಈ ದಿನವನ್ನು ಮಹಾಯೋಗ ದಿನವೆಂದು ಪರಿಗಣಿಸಲಾಗುತ್ತದೆ. ಸ್ವತಃ ಆದಿಯೋಗಿ ಶಿವನು ಈ ದಿನದಂದು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ದಾರೆ ಎರೆದು ಜಗತ್ತಿನ ಮೊದಲ ಗುರು, ಆದಿಗುರು ಆದನು ಎಂಬ ನಂಬಿಕೆ ಮತ್ತು ಪ್ರತೀತಿ ಇದೆ. ಹೀಗೆ ಒಂದೇ ಹುಣ್ಣಿಮೆ 3 ಮಹಾನ್ ಪರಂಪರೆಗಳಿಗೆ ಬೆಳಕಾಯಿತು. ಗುರು ಪೂರ್ಣಿಮೆಯ ಮಹತ್ವವೇನು? ಆಗ ನಾವು ಏನು ಮಾಡಬೇಕು? ಈಗ ಪ್ರಶ್ನೆ ಏನಂದ್ರೆ, ವರ್ಷದಲ್ಲಿ 365 ದಿನಗಳಿವೆ. ಗುರುಗಳನ್ನು ನೆನೆಯಲು ಒಂದೇ ದಿನ ಬೇಕಾ? ಏಕೆಂದರೆ ನಂಬಿಕೆಯ ಪ್ರಕಾರ ಈ ಗುರು ಪೂರ್ಣಿಮೆಯ ದಿನದಂದು ಗುರುಮಂಡಲದ ಶಕ್ತಿ, ಗುರು ಸೂತ್ರದ ಪ್ರಭಾವ 1000 ಪಟ್ಟು ಹೆಚ್ಚಿರುತ್ತದೆ. ಈ ದಿನ ಮಾಡುವ ಪೂಜೆ, ಸೇವೆ, ನಾಮಸ್ಮರಣೆ ನೇರವಾಗಿ ಗುರುವನ್ನು ತಲುಪುತ್ತದೆ. ಹಾಗಾದರೆ ಈ ದಿನ ನಾವು ಏನು ಮಾಡಬೇಕು? ನಮ್ಮ ತಂದೆ ತಾಯಿ, ವಿದ್ಯೆ ಕಲಿಸಿದ ಶಿಕ್ಷಕರು, ಆಧ್ಯಾತ್ಮಿಕ ಗುರುಗಳು ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವರ ಪಾದಗಳಿಗೆ ನಮಸ್ಕರಿಸಬೇಕು. ಗುರುಗಳ ಆಶೀರ್ವಾದವು ನಮ್ಮ ಮಾನಸಿಕ ಅಡೆತಡೆಗಳನ್ನು, ಅಜ್ಞಾನವನ್ನು ತೆಗೆದುಹಾಕಿ ನಮ್ಮ ಜೀವನದಲ್ಲಿ ಬುದ್ಧಿ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಈ ದಿನ ವಿಷ್ಣು ಸಹಸ್ರನಾಮ ಪಠಣಕ್ಕೆ, ಗುರುಮಂತ್ರ ಜಪಕ್ಕೆ ಅತ್ಯಂತ ಪ್ರಶಸ್ತವಾದ ದಿನ. ಸಾಧ್ಯವಾದರೆ ನಿಮ್ಮ ಗುರುಗಳ ಸೇವೆಯನ್ನು ಮಾಡಿ, ಅವರಿಗೆ ವಸ್ತ್ರ, ಫಲ, ದಕ್ಷಿಣೆ ನೀಡಿ ಗೌರವಿಸಿ. ಅತ್ಯಂತ ಮುಖ್ಯವಾಗಿ ಪ್ರಾಮಾಣಿಕ ಹೃದಯದಿಂದ ಅಹಂಕಾರವನ್ನು ಬಿಟ್ಟು ಗುರುವಿನ ಮುಂದೆ ಶರಣಾಗಬೇಕು. ನೆನಪಿಡಿ, ಗುರುವಿನ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ನಾವು ಮಾಡಬಹುದಾದದ್ದು ಒಂದೇ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. ಕೊನೆಯ ಮಾತು, ಗುರು ಪೂರ್ಣಿಮೆ ಎಂದರೆ ಶಿಷ್ಯನ ಜೀವನದಲ್ಲಿ ಬರುವ ಅತ್ಯಂತ ಮಹತ್ವದ ದಿನ. ಕಠಿಣ ಸಮಯದಲ್ಲಿ ಯಾರೂ ಇಲ್ಲದಾಗ ನಿರಪೇಕ್ಷ ಪ್ರೇಮದಿಂದ ಕೈ ಹಿಡಿದು ನಮ್ಮನ್ನು ಸಂಕಟದಿಂದ ಮುಕ್ತರನ್ನಾಗಿಸುವವರು ಗುರುಗಳು ಮಾತ್ರ. ಭಾರತೀಯ ಸಂಸ್ಕೃತಿಯನ್ನ 2 ಪದಗಳಲ್ಲಿ ಹೇಳಬೇಕೆಂದರೆ ಅದು ಗುರು ಶಿಷ್ಯ ಪರಂಪರೆ. ಗುರು ಇಲ್ಲದೆ ಜ್ಞಾನವಿಲ್ಲ, ಜ್ಞಾನ ಇಲ್ಲದೆ ಮುಕ್ತಿ ಇಲ್ಲ. ಈ ಗುರು ಪೂರ್ಣಿಮೆಯಂದು ನಾವೆಲ್ಲರೂ ನಮ್ಮ ಜೀವನವನ್ನು ರೂಪಿಸಿದ ಗುರುಗಳಿಗೆ ಮನಸಾರೆ ಒಂದು ಧನ್ಯವಾದ ಹೇಳೋಣ. ನಿಮ್ಮ ಗುರು ಯಾರು? ನಿಮ್ಮ ಜೀವನವನ್ನು ಬದಲಿಸಿದ ಆ ಒಬ್ಬ ವ್ಯಕ್ತಿ ಯಾರು? ಅವರ ಹೆಸರನ್ನು ಕಮೆಂಟ್ನಲ್ಲಿ ತಪ್ಪದೇ ಬರೆಯಿರಿ. ಇದು ಅವರಿಗೆ ನೀವು ನೀಡುವ ಅತಿ ದೊಡ್ಡ ಗೌರವ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನಮ್ಮವರೇ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್
ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಕನ್ನಡಿಗ, ಜೈ ಕರ್ನಾಟಕ.